ಪುಷ್ಪ ಇಲ್ಲೇ ತೆಗ್ದಿದ್ದು, ಪುಷ್ಪ ತೆಗ್ದಿದ್ದು. ಹೌದಾ? ಪುಷ್ಪ ಪುಷ್ಪ ಈ ಜಾಗ ನೆನಪಿದ್ಯಾ? ಇಲ್ಲಿಂದಾನೆ ಆ ರೋಸ್ ವುಡ್. ಇವಾಗ ಅಲ್ಲಿ ಅವ್ರು ಹೋಗಿದಾರಲ್ಲ, ಎಲ್ಲಿಗೆ ಹೋಗ್ತಾರ ಅವ್ರೀಗ? ಯಾರಿಗೂ ರೆಡ್ RCB. ಈ ಫಾಲ್ಸ್ ಬರಬೇಕು ಅಂದ್ರೆ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಅವ್ರ ಜೊತೆಗೆ ಬರಬೇಕು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನಾವು ಗೋಕರ್ಣದಲ್ಲಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಇವತ್ತು ನಾವು ಒಂದಷ್ಟು ಪ್ಲ್ಯಾನ್ಸ್ ಮಾಡಿದ್ದೀವಿ. ಇವತ್ತು ಬೇಸಿಕಲಿ ಏನಂದರೆ ನಾವು ಗೋಕರ್ಣದಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಓಮ್ ಬೀಚ್ಗೆ ಹೋಗ್ತೀವಿ, ನಾವು ಗಾಡಿ ಹೈರ್ ಮಾಡ್ತಾಯಿದ್ದೀವಿ. ಟೂ ವೀಲರಲ್ಲಿ ನಾವು ಒಂದಷ್ಟು ಜಾಗಕ್ಕೆ ಹೋಗ್ತೀವಿ. ಇಲ್ಲಿ ಒಂದು ಹಿಡನ್ ಫಾಲ್ಸ್ ಇದೆಯಂತೆ. ಇದು ನಾರ್ಮಲಾಗಿ ಟೂರಿಸ್ಟ್ಗೆ ಯಾರು ತೋರಿಸಲ್ವಂತೆ. ಸೊ ಇವರು ನಮ್ಮಷ್ಟೇ ಯಾರಿದ್ದಾರೆ ಈ ಕೆಫೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಫಾಲ್ಸ್ ಯಾವುದು, ಅಲ್ಲಿ ಎಂಜಾಯ್ ಮಾಡ್ಬೋದಾ, ನೀವು ಅಲ್ಲಿಗೆ ಹೋಗ್ಬೋದಾ, ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋಲಿ ಕೊಡ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಓಕೆ, ಬನ್ನಿ ಹೋಗೋಣ. ಹೊರಟ್ವಿ ಈಗ. ಓಕೆ, ಈ ಕಡೆ ವೆಹಿಕಲ್ ಬಂದಿದೆಯಂತೆ. ಓಹೋ ಹೋ ಹೋ ಹೋ, ನಾಯಿಗಳೆಲ್ಲ ಏನೋ ಕೂಗಾಡ್ತಾ ಇದೆ, ಯಾರಿಗೋ ಬಗಳ್ತಾ ಇದೆ. ಸ್ವಲ್ಪ ನಾವು ಹುಷಾರಾಗಿ ಹೊರಟ್ಬಿಟ್ವಿ. ಸೊ ಈ ಸಣ್ಣ ಶಾರ್ಟ್ಕಟ್ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಎಂಟ್ರಿ ಈ ಕಡೆಯಿಂದ ಬರ್ಬೋದಾಗಿತ್ತಂತೆ. ನಮ್ಗೆ ಗೊತ್ತಿರಲಿಲ್ಲ. ಆಟೋವರು ಆ ಕಡೆ ಎಲ್ಲೋ ಬೇರೆ ಕಡೆ ನಿಲ್ಲಿಸಿದ್ರು ಅಂತ ನಾವು ಸ್ವಲ್ಪ ಜಾಸ್ತಿ ನಡಿಬೇಕಾಗಿತ್ತು. ಈ ರೋಡಲ್ಲಿ ಬಂತು ಅಂದರೆ ಈಸಿಯಾಗಿ ಹೋಗ್ಬೋದಂತೆ. ಹೌದಾ? ಸೊ ಇಲ್ಲಿ ಟೂ ವೀಲರ್ಸ್ ತೊಗೊಂಡು ನಾವು ಹೊರಡ್ತೀವಿ. ನೋಡಿ, ಇದೆ ಗಾಡಿಗಳು. ಯಾರ್ಯಾರು ಯಾವ್ಯಾವ ಗಾಡಿ ಬೇಕೋ ಅದನ್ನು ತೊಗೊಳ್ಬೋದು. ಎಷ್ಟು ಪರ್ ಡೇ ರೆಂಟ್ ಎಷ್ಟಿದು? 350. ಪೆಟ್ರೋಲ್ ನಾವು ಹಾಕ್ಸ್ಕೊಳ್ಬೇಕಾ? 350. ಓಕೆ. ಬೆಳಗ್ಗೆಯಿಂದ ಟೈಮಿಂಗ್ಸ್ ಏನಾದ್ರು ಇದೆಯಾ? 24 hours, ಮಾರ್ನಿಂಗ್ ಇಂದ ನೆಕ್ಸ್ಟ್ ಮಾರ್ನಿಂಗ್. ಸೊ ನಾಳೆ ಬೆಳಗ್ಗೆ ತನಕ ನಾವು ಓಡಾಡಿಸ್ಬೋದು. ಓಕೆ. ನಮಗೆ ಹೆಲ್ಮೆಟ್ ಏನು ಬೇಡವಾ? ಒಂದು ಹೆಲ್ಮೆಟ್ ಸಾಕಾ? ಓಕೆ, ನಮಗೆ ಹೆಲ್ಮೆಟ್ ಬೇಡವಂತೆ. ಸೊ 350 ರೂಪಾಯಿ. ಯಾವುದೇ ಗಾಡಿ ಬೇಕಾದ್ರೂ 350, 300 ಗೊತ್ತಿಲ್ಲ, ಕೇಳಬೇಕು. ಈಗ ನೀವೇನಾ ನಮ್ಮ ಜೊತೆ ಬರೋದು? ಸೊ ಇವರೇ ನಮಗೆ ಗೈಡ್ ಮಾಡ್ತಾ ಇರೋದು, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸರಿ, ನಿಮ್ಮ ಹೆಸರು? ಯಶವಂತ್ ಅವರೇ ಕರ್ಕೊಂಡು ಹೋಗೋದು. ಓಕೆ, ನಮ್ಮ ಸೂರ್ಯ ಕೆಫೆ ಅವ್ರದ್ದೇ, ಇವ್ರದ್ದೇ ಅದು, ಯಶವಂತ್ ಅವ್ರದ್ದು. ಓಕೆ, ಬನ್ನಿ. ಬಾಯ್ ಬಾಯ್. ಓ ಹಾಯ್. ನೋಡಿದ್ರಾ ಎಷ್ಟು ಮುದ್ದಾಗಿದ್ದಾಳೆ? ಇದು ಗೆಸ್ಟ್ ಹೌಸ್ ಏನಾ? 3 years extra. That is why he is choosing me. ಇವರೇ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗೋದು. ಇವತ್ತಿನ ಡ್ರೈವರು, ಇವತ್ತಿನ ಲೈಟ್ ಮ್ಯಾನ್ ಪ್ರಶಾಂತ್ ಅವರಿಗೆ ಚೇತನ್ ಕುಮಾರ್. ಎಸ್, ನೋಡಿ ರೈನ್ ಕೋಟ್ ಬಂತಿಲ್ಲಿ. ರೈನ್ ಕೋಟ್ ಕೊಡಿ, ಒಂದು ರೈನ್ ಕೋಟ್ ಅಷ್ಟೇ. ಒಂದು ರೈನ್ ಕೋಟ್ ತೋರಿಸಿ. ಎಸ್, ಈಗ ಓಪನ್ ಮಾಡಿ. ಸೂಪರ್. ಇದು ಇವ್ರದ್ದು ರೆಡ್ RCB ಅವರು. ನೋಡಿ ಎಲ್ಲರೂ ಚೆನ್ನಾಗಿದೆ, ಕಲರು. ಮಳೆ ಬಂತು ಅಂದ್ರೆ ನೆನೆಯೋದಕ್ಕೆ. ಹೊರಡೋಣ, ಸ್ಟಾರ್ಟ್ ಪ್ಲೀಸ್. ಎಲ್ಲ ಹೊರಟಿದೀವಿ. ಮುಂದೆ ಕಾಣಿಸ್ತಾ ಇರೋ ಗಾಡಿ ಅಷ್ಟು ನಮ್ದೆ. ಗೋಕರ್ಣದಲ್ಲಿ ಈ ಪಯಣ ತುಂಬ ಸುಮಧುರವಾದ ಪಯಣ. ಏನಂದ್ರೆ ಹೊರಟ್ವಿ, ಸ್ವಲ್ಪ ರೋಡ್ ಮಿಸ್ ಆಯಿತು. ಪೆಟ್ರೋಲ್ ಬಂಕ್ ಈ ಕಡೆ ಅಂತೆ. ಸೊ ಹಾಗಾಗಿ ಮತ್ತೆ ವಾಪಸ್ ಟರ್ನ್ ತಗೊಂಡು ಈ ಕಡೆಗೆ ಹೋಗ್ತಾ ಇದ್ದೀವಿ. ವೆದರ್ ಸಖತ್ತಾಗಿದೆ ಗೋಕರ್ಣಲ್ಲಿ. ಅಲ್ಟಿಮೇಟ್ ವೆದರ್ ಚೆನ್ನಾಗಿರೋದ್ರಿಂದ ಎಲ್ಲ ಗ್ರೀನ್, ಸಖತ್ ಗ್ರೀನ್ರಿ ಚೆನ್ನಾಗಿದೆ. ನಾವಿವತ್ತು ಹೋಗ್ತಾ ಇರೋಂಥ ಫಾಲ್ಸ್ ಬಗ್ಗೆ ನಾವಿನ್ನೂ ಇನ್ಫಾರ್ಮೇಷನ್ ಕೊಡಲ್ಲ. ಇದು ಒಂಥರ ಹಿಡನ್ ಫಾಲ್ಸ್ ಅಂತೆ. ಅಲ್ಲಿಗೆ ಹೋಗಿ ನಿಲ್ಲಿಸಿ ಮತ್ತೆ ಒಂದು ಸ್ವಲ್ಪ ಟ್ರೆಕ್ ಮಾಡಬೇಕಂತೆ. ಆ ಜಾಗ ಯಾವುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ನೀವು ಬನ್ನಿ. ಸಾಕಷ್ಟು ಜನ ಟೂರಿಸ್ಟ್ಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೌದು, ಐ ಡೋಂಟ್ ನೋ. ನೋಡಿ, ಇದು ವೀಕೆಂಡು, ಶನಿವಾರ ಫಿಶ್ ಮಾರ್ಕೆಟ್ ಇಲ್ಲೇ ಇದೆ. ಸೊ ಗೋಕರ್ಣ ಫಿಶ್ ಮಾರ್ಕೆಟ್ ಇದೇನೆ. ಶನಿವಾರ ಮೀನ್ ಸಂತೆ. ಮೀನ್ ಸಂತೆ ಇದು. ನೋಡಿ, ಇಲ್ಲಿ ಮೀನು. ಮೊದಲನೇ ಡೆಸ್ಟಿನೇಷನ್ನು ಪೆಟ್ರೋಲ್ ಬಂಕು. ಇಲ್ಲಿಂದ 20 ಕಿಲೋಮೀಟರ್ ಇದೆಯಂತೆ ಫಾಲ್ಸು. ಓಕೆ, ನಿಧಾನವಾಗಿ ಹೋಗೋಣ, ಏನಂತೀರಾ? ಹೋಗೋಣಪ್ಪ, ನಿಧಾನಕ್ಕೆ ಹೋಗೋಣ, ಸಾವಕಾಶವಾಗಿ ಹೋಗೋಣ. ಎಲ್ಲರೂ ಕಾಯ್ತಾ ಇದ್ದಾರೆ, ಹೊರಡೋಣ. ಓಕೆ ಸರ್, 20 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ಸ್ ನೌ. ಅದು ಯಾವ ಫಾಲ್ಸು ಅಂತ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಅಂಕಿತ್ ಅವರೇ ಬನ್ನಿ.
ಏನಂದರೆ ಒಂದು ಗಾಡಿ ಸ್ವಲ್ಪ ತೊಂದರೆ ಆಗಿತ್ತು. ಸೊ ಇಲ್ಲಿ ಇನ್ನೊಂದು ಗಾಡಿ ತೊಗೊಳ್ತಾ ಇದ್ದೀವಿ ರೆಂಟಲ್ಲು, ಇನ್ನೊಂದು ಗಾಡಿ. ಸೊ ಮತ್ತೆ ಹೊರಡ್ತೀವಿ. ಹೇಗಿದೆ ರೈಡು? ಚೆನ್ನಾಗಿದೆಯಾ? ಎಕ್ಸ್ಪೀರಿಯನ್ಸ್. ಹೌದಾ? ಎಂಜಾಯ್ ಮಾಡ್ತಾ ಇದೀವಾ? ಈ ವೆದರು, ಈ ಸೀನು, ಸೀನಿಕ್ ಪ್ಲೇಸಸ್ ಇದೇ ಸ್ವರ್ಗ. ಸೂಪರ್. ಬನ್ನಿ ಹೋಗೋಣ ಮುಂದೆ, ನೋಡೋಣ ಏನು ಅಂತ. ಹತ್ತಣ ಚೇತನ್. ಇದು ನೋಡಿ ಅಂಕೋಲಾ ರೂಟು. ಸೊ ಇಲ್ಲಿ ಟರ್ನ್ ತೊಗೊಳ್ಬೇಕು. ಅಂಕೋಲಾ ಇನ್ನು ಎಷ್ಟು ಕಿಲೋಮೀಟ್ರು? 15 ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರ್ ಇದೆ. ರೋಡ್ ಸಗದಾಗಿದೆ. ಇಲ್ಲಿಂದ 2 ವೇ ಆಗಿದೆ ರೋಡು. ಸೂಪರ್. ಈ ಟರ್ನಲ್ಲಿ ಟರ್ನ್ ತೊಗೊಳ್ಬೇಕಾಯ್ತು, ಹಾಗಾಗಿ ಎಲ್ಲ ಕಾಯ್ತಾಯಿದ್ರು. ಈಗ ಮುಂದೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ರೋಡು ನ್ಯಾರೋ ಆಯಿತು. ಈ ರೋಡಲ್ಲಿ ನಾವು ಹೋಗಬೇಕು. ಇನ್ನು ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ವೆಹಿಕಲ್ ಇದ್ರೇ ಹೋಗೋಕ್ಕೆ ಸಾಧ್ಯ ನನಗೆ ತಿಳಿದಂಗೆ. ನಾರ್ಮಲ್ಲಾಗಿ ನಾವು ಟೂರಿಸ್ಟ್ ಸ್ಪಾಟ್ ಥರ ಬರೋಕ್ಕಾಗಲ್ಲ. ಹೈರ್ ಮಾಡ್ಕೊಳ್ಬೇಕು, ವೆಹಿಕಲ್ ಹೈರ್ ಮಾಡ್ಕೊಳ್ಬೇಕು. ಆ್ಯಂಡ್ ನಮ್ಮ ಕಾರಲ್ಲಿ ನಾವು ಬಂದಿತ್ತು ಅಂದರೆ ಹೋಗ್ಬೋದೋ ಇಲ್ವೋ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿರಬೇಕು. ಇವ್ರು ಹೇಳಿದ ಪ್ರಕಾರ ಲೋಕಲ್ಸ್ ಮಾತ್ರ ಗೊತ್ತು, ಜಾಸ್ತಿ ಜನ ಟೂರಿಸ್ಟ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಂತೂ ಇದ್ದಂಗಿದೆ ಜಾಗ. ಓ ಸಗದ ಕಾಣಿಸ್ತಾ ಇದೆ ನೋಡಿ. ಇವರು ನಮ್ಗೆ ತೋರಿಸ್ತಾ ಇರೋದು ರೂಟು, ನೀವೇ ನಮಗೆ ತೋರಿಸ್ತಾ ಇದ್ದೀರಿ. ಆದರೆ ಈಗ ನಮ್ಮವರು ಆ ಕಡೆಗೆ ಹೋಗಿದ್ದಾರೆ. ಇವ್ರಿಗೆ ನಾವು ರೂಟ್ ತೋರಿಸ್ತಾ ಇದೀವಿ. ನನ್ನ ಹಿಂದ್ಗಡೆ ಇದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ನಿಮಗೆ ಫಾಲೋ ಮಾಡ್ಬಿಡ್ತೀನಿ. ಇವಾಗ ಅಲ್ಲಿ ಅವ್ರು ಹೋಗಿದಾರಲ್ಲ, ಎಲ್ಲಿಗೆ ಹೋಗ್ತಾರೆ ಅವ್ರೀಗ? ಯಾರಿಗೂ ಫೋನ್ ಮಾಡ್ತಾನೆ ಬಂತು 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 ನೋಡಿ. ಇವರೇ ಕಳ್ದೋದವ್ರು. ಇವರಲ್ಲ, ಇವರು ಇವರಿಬ್ರೇ ಕಳ್ದೋದವ್ರು. ಓಕೆ ಓಕೆ, ಕಾರನ್ನು ಫಾಲೋ ಮಾಡ್ಬೇಕಂತೆ. ಬನ್ನಿ ಹತ್ತಿ. ಇಲ್ಲಿಂದ ನಾವು ಟ್ರೆಕ್ ಮಾಡಬೇಕು. ಓ ಮ್ಯಾನ್, ನಾವು ಒಂದು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ವೆಹಿಕಲ್ಸ್ ಹೋಗಲ್ಲ. ಸೊ ಇಲ್ಲಿಂದ ನಾವು ವಾಕಿಂಗ್ ಮಾಡಬೇಕು, ಟ್ರೆಕ್ ಮಾಡಬೇಕು. ರೈನ್ ಕೋಟ್ ತೊಗೊಳ್ಬೇಕು. ರೈನ್ ಕೋಟ್ ತೊಗೊಂಡೋಣ, ಮಳೆ ಬರುತ್ತೆ ಇವತ್ತು. ನಾನು ಸ್ನಾನ ಮಾಡಲ್ಲ. ನಾನು ಇವ್ರನ್ನೆಲ್ಲ ಶೂಟ್ ಮಾಡಬೇಕು ಅಂತ ನಾನು ಸ್ನಾನ ಮಾಡ್ತಾ ಇಲ್ಲ, ತ್ಯಾಗ ಮಾಡ್ತಾ ಇದ್ದೀನಿ. ಗಲೀಜು ಒಳಗಡೆ ಕರ್ಕೊಂಡೋಗಿ ಮಡ್ ರೋಡಲ್ಲಿ ಕರ್ಕೊಂಡೋಗಿ ಶೂಟ್ ಮಾಡ್ತೀನಿ. ಹಾಗಾಗಿ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಯಾರಿಗೂ ಗೊತ್ತಾಗದಿರೋ ಜಾಗಕ್ಕೆ ಕರ್ಕೊಂಡ್ಬಂದು ಸೆರೆ ಹಿಡಿತಾ ಇದ್ದೀವಿ. ಗೋಕರ್ಣದಲ್ಲಿ ಈ ಜಾಗಕ್ಕೆ ಸಾಮಾನ್ಯವಾಗಿ ಟೂರಿಸ್ಟ್ ಬರಕ್ ಆಗಲ್ವಂತೆ. ಇದು ತುಂಬಾ ರೇರ್ ಜಾಗ. ಸೊ ಇವರೆಲ್ಲ ಟೂರಿಸ್ಟ್ ಎಲ್ಲ ಈಗ ಲೋಕಲ್ ಆಗಿ ಬರ್ತಾ ಇದ್ದಾರೆ. ಈಗ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಜಾಗ ಇರೋ ಕಡೆ ಇದೇ ಕಡೆಗೆ ಹೋಗ್ಬೇಕಾ? ಎಲ್ಲಿ ನಮ್ಮ ಕರ್ಕೊಂಡೋಗೋರು ಎಲ್ಲಿ? ಇಲ್ಲಿ ಕಾಡು ಪ್ರಾಣಿಗಳಿರತ್ತಂತೆ, ಹುಷಾರಂತೆ. ನೀವೆಲ್ಲ ಅಲ್ಲಿ ಬಂದಿದ್ರೆ ಸಕ್ಕದ ಬಂದಿದ್ರೆ ಸರ್. ಮುಂದೆ ಹೋಗಿ ಕಾಡು ಪ್ರಾಣಿಗಳಿರುತ್ತಂತೆ. ಇವರೇ ನಮ್ಗೆ ಕರ್ಕೊಂಡು ಹೋಗೋದು. ಬನ್ನಿ ಯಶವಂತ್. ಫುಲ್ ಕಾಡು ನಡಿಗೆಲೆ ಹೋಗ್ಬೇಕಿಲ್ಲಿ. ಓ ಗಾಡ್, ನೋಡಿ ಹೇಗಿದೆ ಅಂತ. ಸೂಪರ್. ಲವ್ಲಿ. ಆಹಾ ಅಬ್ಬಾ ಬಾಬಾ. ಪುಷ್ಪ ಇಲ್ಲೇ ತೆಗ್ದಿದ್ದು. ಹೌದಾ? ಪುಷ್ಪ ಈ ಜಾಗ ನೆನಪಿದ್ಯಾ? ಇಲ್ಲಿಂದಾನೆ ಆ ರೋಸ್ ವುಡ್ ಎಲ್ಲ ಹರಿಯೋದು ಇಲ್ಲಿಂದಾನೆ. ಈ ಕಡೆಯಿಂದ ಬಂದು ಈ ಕಡೆಗೆ ಹೋಯ್ತು ರೋಸ್ ವುಡ್. ಸೊ ಜೋರ್ ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ರೈನ್ ಕೋಟ್ ಹಾಕೊಂಡು ಹೊರಟಿದ್ದೀವಿ. ನೋಡೋಣ, ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಂತೆ. ಹೌದಾ? ಓಕೆ. ಎಲ್ಲರೂ ಬರ್ತಾ ಇದ್ದಾರೆ ತಾನೇ? ಕೌಂಟಿಂಗ್ ಇಟ್ಕೊಂಡಿದ್ದೀರಾ? ಎಲ್ಲ ಬರ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದಾರೆ. ಆಯಿತು, ಒಂದು 300 ಮೀಟರ್ಸ್ ಬಂದಿದ್ದೀವಿ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಅಂತ ಇದ್ದಾರೆ, ನೋಡಬೇಕು. ಬಟ್ ಸಗದಾಗಿದೆ. ಪ್ರಾಪರ್ ಕಾಡೊಳಗೆ
ಇಲ್ಲಿ ಗೈಡೆನ್ಸ್ ಇಲ್ಲದಿದ್ರೆ ನಾವೇ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಲೋಕಲ್ ಅವ್ರ ಗೈಡೆನ್ಸ್ ಇರಲೇಬೇಕು ಈ ಜಾಗಕ್ಕೆ ಬರೋದಕ್ಕೆ. ಸೊ ನೀವೇ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಫಾಲ್ಸಿಗೆ ಬರಬೇಕು ಅಂದರೆ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಅವ್ರ ಜೊತೆಗೆ ಬರಬೇಕು. ಇಲ್ಲಾಂದರೆ ತುಂಬ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್ ಪ್ಲೇಸ್. ಓಕೆ, ಪ್ಲೀಸ್ ನೀವೇ ಬರೋ ಅಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಅಲ್ವಾ. ನೋಡಿ ನೀರು ಶಬ್ದ. ಓ, ವಾಟರ್ ಇಲ್ಲಿ ಫ್ಲೋ ಆಗ್ತಾ ಇದೆ. ಸೂಪರ್, ನೋಡಿ ಕಾಣಿಸ್ತಾ ಇದೆ. ಬನ್ನಿ. ವಾವ್, ಈಗ ನೋಡಿ. ಯೆಸ್, ಎಂತ ಕೂತ್ಕೊಂಡ್ರೆ ಸಾಕು, ನೀವು ಮಸಾಜ್ ಮಾಡುತ್ತೆ. ಹೌದಾ? ಮೀನುಗಳು. ಹೌದು, ಅಲ್ಲೇ ಕೂತ್ಕೊಂಡ್ರೆ ಅಲ್ಲಿ ತನಕ ಹೋಗ್ಬೋದಾ? ಹೋಗ್ಬೋದು. ಹಾ, ಮೀನು ಬಂದು ಕಾಲಲ್ಲಿ ಫುಲ್ ಇದಾವೆ. ಒಳ್ಳೆ ಪ್ಲೇಸ್, ಸೂಪರ್. ಇದೇನ್ ಫಾಲ್ಸ್ ಇದು? ಇದು ದೊಣ್ಣೆ ಫಾಲ್ಸ್ ಅಂತ. ದೊಣ್ಣೆ ಫಾಲ್ಸ್ ಅಂತ. ಓಕೆ, ಯಾರು ನೀವೇ ಫೇಮಸ್ ಮಾಡ್ತಿರೋದಾ? ಇಲ್ಲ, ಅದು ಫೇಮಸ್ ಮಾಡಬಾರ್ದಿತ್ತು. ಯಾಕಂದ್ರೆ ಇಲ್ಲಿ ನೋಡಿ ಗಾರ್ಬೇಜ್ ಎಲ್ಲ ತುಂಬಾ ಆಗಿದೆ. ಓ, ಫೇಮಸ್ ಮಾಡ್ದಂಗೂ ನನ್ನ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಬಟ್ ಈ ತರ ಗಾರ್ಬೇಜ್ ಹಾಕೋದಾಗ್ಲಿ, ಪ್ಲಾಸ್ಟಿಕ್ ಹಾಕೋದಾಗ್ಲಿ, ಅಥವಾ ನೋಡಿ ಇಲ್ಲಿ ಇದೆಲ್ಲ ಬಿಯರ್ ಬಾಟಲ್ಸ್ ಇದೆಲ್ಲ ಇದೆ, ಇಂಥದ್ದೆಲ್ಲ ಮಾಡಬೇಡಿ. ಯಾಕೆಂದ್ರೆ ಕ್ಲೀನಾಗಿ ಇಟ್ಕೊಂಡಷ್ಟು ನಮಗೂ ಅನುಕೂಲ, ನಾವುಗಳು ಬಂದು ಎಂಜಾಯ್ ಮಾಡಬಹುದು. ಎಲ್ಲರೂ ರೆಡಿನಾ? ರೆಡಿನಾ? ಏನಕ್ಕಿದು ದೊಣ್ಣೆ ಫಾಲ್ಸ್ ಅಂತ ಹೇಳಿ ಒಂಚೂರು ನಮಗೆ. ನಮ್ಗೆ ಎಕ್ಸ್ಪ್ಲೇನ್ ಗೊತ್ತಿಲ್ಲ. ನಾನು ಮುಂಚೆಯಿಂದ ಬಂದಿದ್ದೆ. ಗೋಕರ್ಣ ಬಗ್ಗೆ ಹೇಳಿದ್ರೆ ಗೋಕರ್ಣ ಬಗ್ಗೆ ದೊಣ್ಣೆ ಬಿರಿಯಾನಿ ಬಗ್ಗೆ ಮುಂಚೆಯಿಂದ ಅವರೇ ಯಾರೋ ಇಟ್ಟಿರೋದ? ಆಗಿಟ್ಟಿರೋದು ದೊಣ್ಣೆ ಫಾಲ್ಸ್ ಅಂತ. ಇದು ಈಗ ಮಳೆಗಾಲದಲ್ಲಿ ಅಂದ್ರೆ ಜಾಸ್ತಿ ಊರ್ ನೇಮ್ ಅನ್ಸುತ್ತೆ ಇದು. ಅಂದ್ರೆ ದೇವರೇನೋ ಇದೆ ಅದಕ್ಕೆ ಅದಕ್ಕೋಸ್ಕರ ಪ್ರತಿ 365 ಡೇಸ್ ಹೀಗೆ ಬರ್ತಾ ಇರುತ್ತೆ. ಅಲ್ಲ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಬರುತ್ತೆ, ಇವಾಗ ಜಾಸ್ತಿ ಮಳೆಗಾಲ. ಎವ್ರಿ ಸೀಸನ್ ನೀರಿರುತ್ತೆ. ಹೌದಾ? ಓಕೆ, ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ವೆದರ್ ಚೆನ್ನಾಗಿದೆ, ಫಾಲ್ಸ್ ಚೆನ್ನಾಗಿದೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ. ಇದು ಯಾರಾದರೂ ನಮಗೆ ಕೈ ಕೊಡ್ತೀರಾ? ಅಬ್ಬಬ್ಬಬ್ಬಬ್ಬಾ, ತಣ್ಣಗಿದೆ. ಓ, ಸಗದಾಗಿದೆ. ವೆರಿ ನೀಟ್. ಜಾರ್ತಾ ಇದೆಯಾ ಚೇತನ್? ಹುಷಾರು, ಇಲ್ಲಿ ಬಂಡೆ ಜಾರುತ್ತೆ. ಸೂಪರ್. ಎಷ್ಟು ಪ್ಯೂರ್ ಆಗಿದೆ ಅಂದರೆ ವಾಟರು. ವಾವ್, ಹೇಗಿದೆ? ತುಂಬ ಚೆನ್ನಾಗಿದೆ. ಹೌ ಇಸ್ ಇಟ್? ವೆರಿ ನೈಸ್. ನಿನ್ನೆ ತಾನೇ ಇವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಓಕೆ, ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಇವತ್ತು ದೊಣ್ಣೆ ಫಾಲ್ಸಿಗೆ ಬಂದಿದ್ದಾರೆ. ನೋಡಿ ಇಲ್ಲಿ ನಮ್ಮವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇದು ನಮ್ಮದು ಲಾಕರ್ ಬ್ಯಾಗ್. ಇದು ಲಾಕರ್ ಬ್ಯಾಗ್. ಇಲ್ಲಿ ಎಲ್ಲಾನು ನೀವು ಇಳಿತಾ ಇಲ್ವಾ? ಯು ಆರ್ ನಾಟ್ ಗೆಟಿಂಗ್ ಇನ್ಸೈಡ್. ಸೊ ಇವರು ಇದದ್ದು ಇನ್ಚಾರ್ಜ್. ಇವಾಗ ಲಾಕರ್ ಎಲ್ಲ ಅದು ಇನ್ಚಾರ್ಜ್ ಇವರು, ಪವನ್. Yes! Hello! Okay! ನೋಡಿ, ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ದೊಣ್ಣೆ ಫಾಲ್ಸ್. ಸೊ ಸಾಮಾನ್ಯವಾಗಿ ಇಲ್ಲಿ ಟೂರಿಸ್ಟ್ಗಳು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಲೋಕಲ್ ಒಬ್ಬರು ನಮ್ಮನ್ನ ಕರ್ಕೊಂಡ್ಬಂದಿರೋದ್ರಿಂದ ನಾವು ಬರೋಕ್ಕೆ ಸಾಧ್ಯ ಆಯಿತು. ಇದು ಅಂಕೋಲ ಹತ್ರ ಬರುತ್ತೆ. ಸೊ ನೀವುಗಳು ಬರಬೇಕು ಅಂದರೆ ಗೋಕರ್ಣಕ್ಕೆ ಬಂದು ಯಾರಾದರೂ ಲೋಕಲ್ ಅವ್ರ ಗೈಡೆನ್ಸ್ ತೊಗೊಂಡು ಇಲ್ಲಿ ತನಕ ಬರ್ಬೋದು. ವೆಹಿಕಲ್ ಅಲ್ಲಿ ನಿಲ್ಲಿಸಿ ಹತ್ತಿರ ಒಂದು 750 ಮೀಟರ್ಸ್ ನಾವು ಟ್ರೆಕ್ ಮಾಡಬೇಕು. ಕಾಡ್ತಾರ ದಾರಿ, ಬಟ್ ಇಟ್ ಈಸ್ ವರ್ತ್. ತುಂಬ ಚೆನ್ನಾಗಿದೆ. ನಾನು ಈಗ ಹೋಗ್ತೀನಿ. ಶೂಟ್ ಮಾಡೋಕ್ಕೋಸ್ಕರ ಇಷ್ಟೋ ತನಕ ಇಲ್ಲಿ ನಿಂತಿದ್ದೆ. ಈಗ ನೆಕ್ಸ್ಟ್ ನನ್ನ ಎಂಟ್ರಿ ಕೂಡ ಇದೆ ಅಲ್ಲಿ. ದೊಣ್ಣೆ ಫಾಲ್ಸ್ ಮುಗೀತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡ್ಬೋದು. ಒಳ್ಳೆ ಮಸಾಜ್ ಆಯಿತು. ದೊಡ್ಡ ಮೀನಿತ್ತು ಚೆನ್ನಾಗೆ. ಫಿಶ್ ಸ್ಪಾ ಕೂಡ ಆಯಿತು. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂದರೆ ಬೀಚ್ಗೆ ಹೋಗ್ತೀವಿ. ಹೋಮ್ ಬೀಚ್. ಯಾವ ಬೀಚು? ಹೋಮ್ ಬೀಚ್ಗೆ ಹೋಗ್ತೀವಿ. ಇನ್ನು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ. ಗಾಡಿ ಓಡಿಸ್ಕೊಂಡು ಓಮ್ ಬೀಚ್ ಹತ್ರ ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಕೆಫೆ ಅನ್ನೋ ಜಾಗದಲ್ಲಿ ಹೋಗಿ ಆಗಲೇ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಬಂದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟು ಬೀಚ್ಗೆ ಹೋಗೋಣ, ಸ್ವಲ್ಪ ಆಟ ಆಡೋಣ ಅಂತ ಬೀಚ್ ಹತ್ರ ಹೋದ್ವಿ. ಆದರೆ ಇವತ್ತು ಹೈ ಟೈಡ್ಸ್ ಇದ್ದಿದ್ದ ಕಾರಣದಿಂದ ಬೀಚಲ್ಲಿ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ,
ಬೀಚನ್ನ ಎಂಜಾಯ್ ಮಾಡ್ತಾ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಒಳ್ಳೊಳ್ಳೆ ವೀಡಿಯೋಸ್ ತೊಗೊಂಡು ಮುಂದಿನ ಬೀಚ್ ಕಡೆಗೆ ಹೊರಟ್ವಿ. ಹೋಮ್ ಬೇಚ್ ಇಷ್ಟೇನ ಹೇಳೋದು ನೀವು? ಓನ್ಲಿ ಫಾರ್ ಅಡಲ್ಟ್ಸ್. ಒಂದೊಂದೇ ತಗೊಂಡಿರೋದು, ಹಿಂಗಾಗಿ ಇಷ್ಟ ಹೇಳ್ತಾ ಇರೋದು. ಓನ್ಲಿ ಫಾರ್ ಅಡಲ್ಟ್ಸ್. ಮತ್ತೆ ಇವ್ರೇನ್ ಮಾಡ್ತಾ ಇದಾರೆ ಇಲ್ಲಿ? ನಾವು ಈಗ ಓಮ್ ಬೀಚಿಂದ ಕೂಡಲೇ ಬೀಚ್ಗೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ, ಹೋಗಿ ಡೌನ್ ಬನ್ನಿ ಬನ್ನಿ. ಇವಾಗ ಕೂಡ್ಲಾ ಬೀಚ್ಗೆ ಹೋಗೋಕ್ಕೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನಡು ರಸ್ತೆಯಲ್ಲಿ ಕೈ ಕೊಟ್ಬಿಟ್ಟು ಎಲ್ಲ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹೊರಟುಬಿಟ್ಟಿದ್ದಾರೆ. ನಾವು ಅದೇ ದಾರಿಲಿ ಒಂದು 5-6 ಸತಿ ಓಡಾಡಿ ಗೋಕರ್ಣನ ಸುತ್ತಾಡಿ ಲೋಕಲ್ ಟ್ರಿಪ್ ಹೊಡೆದು ರೋಡಲ್ಲಿ ಎಷ್ಟು ಮರ ಇದೆ ಅಂತ ತಿಳ್ಕೊಂಡು ಇವಾಗ ಬರ್ತಾ ಇದ್ದೀವಿ. ನೋಡಿ ಕೂಡಲೇ ಬೀಚ್ಗೆ ಬಂದಿದ್ದೀವಿ. ತುಂಬ ಹೈ ಟೈಡ್ಸ್ ಇದೆ ಅಂತ ನಮ್ಮನ್ನು ಇಲ್ಲಿ ಆಟ ಆಡೋಕ್ಕೆ ಬಿಡಲಿಲ್ಲ. ಸೊ ನಮ್ಮ ಸಹಪಾಠಿಗಳು ಎಲ್ಲರೂ ವಾಪಸ್ಸು ನಮ್ಮ ಇದಕ್ಕೆ ಹೋಗಿದ್ದಾರೆ, ರೆಸಾರ್ಟ್ಗೆ ಹೊರಟುಬಿಟ್ಟಿದ್ದಾರೆ. ಅಲ್ಲೇನೆ ಆಟ ಆಡಕ್ಕೆ ಬಿಡ್ತಾ ಇದ್ದಾರೆ. ಸೊ ನಾವು ಉಳಿದಿರೋದು ಇಷ್ಟು ಜನ, ನಾವು ಇದಕ್ಕೆ ಖಂಡಿಸ್ತೀವಿ. ನಿಮ್ಗೇನು ಅನ್ನಿಸ್ತಾ ಇದೆ ಅವ್ರು ಬಿಟ್ಟೋಗಿದ್ದಕ್ಕೆ? ಮೋಸ ಮಾಡ್ಬಿಟ್ಟಿದ್ದಾರೆ. ಹೌದಾ? ಇರ್ಲಿ, ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಮಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ಟಿದೆ. ನಿಮಗೆ? ತುಂಬ ಡಿಸಪಾಯಿಂಟ್ಮೆಂಟ್. ಬೀಚೆಲ್ಲ ಇಳ್ದಿಲ್ಲ, 2 ದಿನ ಆಯಿತು ಬಂದು. ಹೌದಾ? ಓಕೆ. ರೆಡ್ ಅಲರ್ಟ್ ಇರಬೇಕಿದು. ರೆಡ್ ಫ್ಲಾಗ್ ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆ. ಸೊ ಬಟ್ ವೇವ್ಸ್ ಸೂಪರ್ ಜೋರಾಗೇ ಇದೆ ಅಲ್ಲ. ಅದಕ್ಕೆ ರೆಡ್ ಅಲರ್ಟ್. ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರ ಅಂತ ಗಾದೆ ಇದೆ. ಆದರೆ ನಾವು ನೀರು ತನಕ ಬಂದವರು ನೀರೊಳಗೆ ಇಳಿಯೋಕ್ಕೆ ಆಗಲಿಲ್ಲ ಕಣ್ರಿ. ಅಲ್ಲಿ ಅವರು ಅಲರ್ಟ್ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಸೊ 1-2-3 ವೀಡಿಯೋ ತೊಗೊಂಡು ನಾವು ಅಲ್ಲಿಂದ ಮತ್ತೆ ನಮ್ಮ ಸ್ಟೇಗೆ ಹೊರಟ್ವಿ. ಅಲ್ಲಿಗೆ ನಮ್ಮ ಟ್ರಿಪ್ ಮುಗಿದೋಯ್ತು. ಹೌದು ರೀ, ನಮ್ಮ ಟ್ರಿಪ್ ಮುಗೀತು. ಸೊ ನಾವೇನು ಮಾಡಿದ್ವಿ, ನಮ್ಮ ಸೂರ್ಯ ಕೆಫೆಯಿಂದ ನಮ್ಮ ಬ್ಯಾಗೇಜಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಎಷ್ಟು ಬೇಗ ನಮ್ಮ 3 ದಿವಸ ಮುಗಿದೋಯ್ತು ಅಂದರೆ ಇನ್ನು ಇವತ್ತು ಬಂದ್ವಪ್ಪ ಅನ್ನೋ ಅಷ್ಟರಲ್ಲಿ ಹೊರಡೋ ಹಂಗಾಗೋಯ್ತು. ಎಲ್ಲರೂ ಮಸ್ತ್ ಮಜಾ ಮಾಡಿದ್ವಿ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಮೆಮೊರೀಸನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಟ್ವಿ. ಒಂದು ಕಡೆ ಈ ಟ್ರಿಪ್ಪು ಇಷ್ಟು ಬೇಗ ಮುಗಿದೋಯ್ತಲ್ಲ ಅಂತ ಬೇಜಾರಾಗ್ತಿತ್ತು. ಆದರೆ ಇನ್ನೊಂದು ಕಡೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಹೋಗೋಣ, ಯಾವಾಗ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಕೂಡ ನಡೀತು. ಆದರೆ 25-30 ಜನನ್ನ ಸೇರಿಸಿ ಒಂದು ಟ್ರಿಪ್ಪು ಆರ್ಗನೈಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹ್ಯಾಟ್ಸ್ ಆಫ್ ಟು ಅಂಕಿತ್ ಅಂಡ್ ಟೀಮ್. ಸಖತ್ತಾಗಿ ಆರ್ಗನೈಸ್ ಮಾಡಿದರು, ಮಸ್ತ್ ಮಜಾ ಮಾಡಿದ್ವಿ. ಗೋಕರ್ಣ ರೈಲ್ವೆ ಸ್ಟೇಷನ್ಗೆ ಆಲ್ರೆಡಿ ವಾಪಸ್ ಬಂದೇ ಬಿಟ್ವಿ. ಬನ್ರಪ್ಪ ಬನ್ನಿ. ನಮಗೆ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಬೆಂಗಳೂರಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಮ್ಮನ್ನು ಕಾಯ್ತಾ ಇರ್ತಾರೆ. ರಾತ್ರಿ ಟ್ರೈನಲ್ಲಿ ತಿನ್ನೋಕ್ಕೆ ಊಟನೂ ರೆಡಿಯಾಗಿತ್ತು. ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಇನ್ನೇನು ಟ್ರೈನ್ ಬರೋ ಟೈಮ್ ಆಯಿತು ಅಂತ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ವಿ. ಟ್ರಿಪ್ ಮುಗೀತಾ ಬಂತು, ಆದರೆ ನಮ್ಗಳ ಹರಟೆ ಮಾತು ಇನ್ನೂ ಮುಗದೇ ಇರಲಿಲ್ಲ ಕಣ್ರಿ. ಟ್ರೈನ್ ಬರೋ ಟೈಮ್ ಆಯಿತು, ಟ್ರೈನ್ ಬಂತು. ಈ ಟ್ರಿಪ್ಪು ನಮ್ಮನ್ನು ನಮ್ಮ ಬ್ಯಾಚುಲರ್ ಡೇಸು ಕರ್ಕೊಂಡು ಹೋಯ್ತು. ಇದೆಲ್ಲ ಮೆಮೊರೀಸ್ ಜೊತೆಗೆ ನಾವೆಲ್ಲ ಬೆಂಗಳೂರಿಗೆ ಹೊರಟ್ವಿ. ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ನಿಮ್ಮ ಬ್ಯಾಚುಲರ್ ಡೇಸು ನೆನಪಾಗಿರುತ್ತೆ ಅಲ್ವಾ? ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್, ಸಿ ಯು.